ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಒಂದು ಹ್ಯಾಡ್ ಕೊಟ್ಟಾಗ ಅವಾಗೆ ರಘುನಾಥ್ ಸರ್ ಹೆಬ್ಬುಲಿ ಸಿನಿಮಾದ ಪ್ರೊಡ್ಯೂಸರ್ ಇದ್ದಾರೆ. ಅವರಾಗ ಸುದೀಪ್ ಅವರ ಹೀರೋ ಮತ್ತೆ ಪ್ರಕಾಶ್ ಅವರ ವಿನಯ ಪ್ರಕಾಶ್ ಅವ್ರ ಡೈರೆಕ್ಷನ್ ಅಲ್ಲಿ ಲೀಡರ್ ಅಂತ ಮಾಡ್ತಾ ಇದ್ದೀನಿ. ತರುಣ್ ಈ ಟೈಟಲ್ ನನ್ನ ಹತ್ರ ಇರ್ಬೇಕಾದ್ರೆ ಈ ಟೈಟಲ್ ನ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಚೇಂಬರ್ ಅಲ್ಲಿ ನನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡಿ. ಗಂಗರಾಜು ಅವರು ಅವತ್ತಿನ ಚೇಂಬರ್ ನ ಅಧ್ಯಕ್ಷರಾಗಿದ್ದರು. ಆ ನಂತರ ನನಗೆ ಚೇಂಬರ್ ಇಂದ ಕಾಲ್ ಬಂತು, ಚೇಂಬರ್ ಬನ್ನಿ ಅಂತ. ಚೇಂಬರ್ ಹೋದಾಗ ಅಲ್ಲಿ ಹೇಳೋದು ಆಲ್ರೆಡಿ ಲೀಡರ್ ಅಂತ ಟೈಟಲ್ ಇದೆ, ಸೊ ನೀವು ಯಾಕೆ ಅನೌನ್ಸ್ ಮಾಡಿದ್ರಿ, ಇದು ರೂಲ್ಸ್ ಪ್ರಕಾರ ಇಲ್ಲಿ ಬಂದು ರಿಜಿಸ್ಟರ್ ಮಾಡಿದ್ಮೇಲೆ ನೀವು ಅನೌನ್ಸ್ ಮಾಡಬೇಕು ಅಂತ. ನಾನು ಹೇಳಿದೆ ಓಕೆ ಸರ್, ನಾನೊಂದು ತಪ್ಪೊಪ್ಪಿಗೆ ಪತ್ರ ಕೊಟ್ಟೆ ಚೇಂಬರ್. ನನಗೆ ಗೊತ್ತಿರಲಿಲ್ಲ ಈ ತರ ಟೈಟಲ್ ನ ರಿಜಿಸ್ಟರ್ ಮಾಡಿದ್ಮೇಲೆ ಮಾಡಬೇಕು ಅನ್ನೋ ಇದು ಗೊತ್ತಿರಲಿಲ್ಲ. ನನಗೆ ಅನೌನ್ಸ್ ಮಾಡಿದ್ದೀನಿ. ಸರಿ, ಆಮೇಲೆ ಅಲ್ಲಿ ಟೈಟಲ್ ಹೋಗುತ್ತೆ. ನೋಡಿದಲ್ಲಿ ಆಲ್ರೆಡಿ ಒಂದು ಮಾಸ್ ಲೀಡರ್ ಅಂತ ಒಂದು ಟೈಟಲ್ ಇತ್ತು, ಮಾಸ್ ಅಂತಾನು ಒಂದು ಟೈಟಲ್ ರಿಜಿಸ್ಟರ್ ಆಗಿತ್ತು. ಅದಕ್ಕಿಂತ ಪವರ್ ಸ್ಟಾರ್ ಇದೆಲ್ಲ ಟೈಟಲ್ಸ್ ಎಲ್ಲ ಬಂದಿತ್ತು. ಸೊ ಅದಕ್ಕೆ ನಾನು ಚೇಂಬರ್ ಅಲ್ಲಿ ಸರ್ ನನಗೆ ದಿ ಲೀಡರ್ ಅಂತ ಟೈಟಲ್ ಕೊಡಿ ಅಂದ್ಬಿಟ್ಟು ಒಂದು ಲೆಟರ್ ಕೊಡ್ತೆ. ಕೊಟ್ಟ ಮೇಲೆ ಒನ್ ವೀಕ್ ಆಯ್ತು. ಒನ್ ವೀಕ್ ಆದ್ಮೇಲೆ ಚೇಂಬರ್ ಮೀಟಿಂಗ್ ಎಲ್ಲ ಆಯ್ತು. ಮೀಟಿಂಗ್ ಎಲ್ಲ ಆದ್ಮೇಲೆ ಯಾವುದೇ ಕಾರಣಕ್ಕೂ ಒಂದು ಟೈಟಲ್ ಹಿಂದೆ ಮುಂದೆ ಹಾಕ್ಬಿಟ್ಟು ಸೇರಿಸಿ ಒಂದು ಟೈಟಲ್ ಇದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಅದನ್ನ ನಮ್ಮ ಚೇಂಬರ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ವಿ. ಅದ್ರ ಹಿಂದೆ ಪವರ್ ಸ್ಟಾರ್ ಒಂದು ಸಿನಿಮಾದ ಇಶ್ಯೂ ಆಗಿತ್ತು. ಸೊ ಈಗ ಅಂದ್ರೆ ಅಕ್ಟೋಬರ್ ಒಂದು ತಿಂಗಳ ಹಿಂದೆ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಅದನ್ನ ಸ್ಟಾಪ್ ಮಾಡಿ ಯಾವುದೇ ಕಾರಣಕ್ಕೂ ಮುಂದೆ ನಿಮ್ದು ಯಾವುದೇ ಒಂದು ಟೈಟಲ್ ಹಿಂದೆ ಮುಂದೆ ಲೀಡರ್ ಅಂತಿದ್ರೆ ಡಿ ಲೀಡರು ಅಥವಾ ಗ್ಯಾಂಗ್ ಲೀಡರ್ ಈ ತರ ಏನೇ ಯಾವುದೇ ಹಾಕ್ಬೋದು ಸೇರಿಸಿ ಕೊಡೋಂಗಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಕೊಡಲ್ಲ ಅಂತ. ಸೊ ಕೊಡಲ್ಲ ಅಂತ ಹೇಳಿದ್ರೆ ನನಗೆ ಅವರ ರಮೇಶ್ ಅದು ಪ್ರೊಡ್ಯೂಸರ್ ನಿರ್ಮಾಪಕರು ಇದ್ದಾರೆ, ಅವ್ರು ಕಾಲ್ ಮಾಡಿದ್ರು. ಅವ್ರಿಗೆ ಟೈಟಲ್ ಕಮಿಟಿಗಳಿದ್ರು. ಕಾಲ್ ಮಾಡಿ ತರುಣ್ ಮಾಸ್ ಲೀಡರ್ ಅಂತ ಒಂದು ಟೈಟಲ್ ಏನಿದೆ ನೋಡಿದ್ರಲ್ಲ, ಅದು ಬಂದು ಶ್ರೀಕಂಠಮೂರ್ತಿ ಅಂದ್ರೆ ಅಜಯ್ ಕುಮಾರ್ ಸ್ಟೋರಿ ರೈಟರ್ ಅಲ್ಲ, ಸ್ಟೋರಿ ರೈಟರ್ ಅಂತ ಟೈಟಲ್ ಇದೆ. ನೀವು ಕೇಳಿರ್ತಾರೋ ನಿಮ್ಗೆ ಪರಿಚಯ ಇರಲ್ಲ, ನಾನು ಹೇಳ್ತೀನಿ, ಕೊಡ್ತಾರೆ ನಿಮ್ಗೆ ಸೂಕ್ತವಾಗಿರುತ್ತೆ. ಶಿವಣ್ಣ ಮಾಸಿದ್ರೆ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವ್ರು ನಿಮ್ಗೆ ಕಾಲ್ ಮಾಡಿದೆ ಅಜಯ್ ಕುಮಾರ್ ಅವ್ರಿಗೆ. ಅವರು ಓಕೆ ತರ ಬನ್ನಿ ಮಾತಾಡೋಣ ಅಂದ್ರು. ಇಲ್ಲೇ ಗಾಂಧಿನಗರದಲ್ಲಿ ಒಂದು ಹೋಟೆಲ್ ಅಲ್ಲಿದ್ದು, ಅಲ್ಲಿ ಹೋಗಿ ಸರ್ ಈಗ ಶಿವಣ್ಣ ಅನೌನ್ಸ್ ಮಾಡಿದ್ದೀನಿ ಸರ್, ಲೀಡರ್ ಅಂತ ಅನೌನ್ಸ್ ಮಾಡಿದೆ, ನಮ್ಮ ಸ್ಟೋರಿ ತುಂಬಾ ಸೂಕ್ತವಾಗಿತ್ತು, ಪ್ಲೀಸ್ ಅದು ಬೇರೆಯವ್ರ ಹತ್ರ ಸುದೀಪ್ ಅವ್ರು ಮಾಡ್ತಾ ಇದ್ದಾರೆ ಕೊಡಲ್ಲ ಅಂತ ಇದ್ದಾರೆ, ನೀವೆಲ್ಲ ನಮ್ಗೆ ಮಾಸ್ ಲೀಡರ್ ಕೊಡಕ್ಕಾಗುತ್ತೆ ಸರ್ ಅಂದ್ರೆ. ತರುಣ್ ಮಾಸ್ ಲೀಡರ್ ಅಂತ ನಾನು ಲಾಸ್ಟ್ ಇಯರ್ ಅನೌನ್ಸ್ ಅವರು 2012 ಅಲ್ಲಿ ಮಾಸ್ ಲೀಡರ್ ಅಂತ ರಿಜಿಸ್ಟರ್ ಮಾಡಿಸಿದ್ರು ಟೈಟಲ್ ನ. ನಾನು ಇದನ್ನ ರಿಜಿಸ್ಟರ್ ಮಾಡಿಸಿದ್ದೀನಿ, ಅದು ಶಿವಣ್ಣಗೆ ಮಾಡೋದಕ್ಕೆ ರಿಜಿಸ್ಟರ್ ಮಾಡಿಸಿರೋದು. ಬಟ್ ನಾನು ಇನ್ನೂ ಲೇಟ್ ಆಗುತ್ತೆ, ನೀವು ಆಲ್ರೆಡಿ ಅನೌನ್ಸ್ ಮಾಡಿದ್ರೆ ಅದೇ ಕರೆಕ್ಟ್ ಆಗಿದೆ ಅಂತ ಇದ್ರೆ ತಗೊಳ್ಳಿ ತರುಣ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ಅವತ್ತೊಂದು ಲೆಟರ್ ಕೊಟ್ಟರು. ಈ ಟೈಟಲ್ ನ ಸ್ನೇಹಪೂರ್ವಕವಾಗಿ ತರುಣ್ಗೆ ನಾನು ಶ್ರೀ ಭೈರವೇಶ್ವರ ಕಂಬೈನ್ಸ್ ಅಂದಾಗ ರೋಸ್ ಸಿನಿಮಾ ಆಲ್ರೆಡಿ ಆಗಿತ್ತು, ಆಗ ರೋಸ್ ಬ್ಯಾನರ್ ಮಾತಾಡುವ ಶ್ರೀ ಭೈರವೇಶ್ವರ ಫಿಲಂ ಬ್ಯಾನರ್. ಸೊ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ಒಂದು ಲೆಟರ್ ಕೊಟ್ಟರು ನನಗೆ. ಸೊ ಅದು ಬಂದ್ಮೇಲೆ ಚೇಂಬರ್ ಅಲ್ಲಿ ಬಂತು. ಅದ್ರ ರಘುನಾಥ್ ಮತ್ತೆ ನಮ್ಮ ಮಧ್ಯೆ ಅದ್ರ ಬಗ್ಗೆ ತುಂಬಾ ಎಲ್ಲ ಪೇಪರ್ಸ್ ಅಲ್ಲಿ ಟಿವಿನಲ್ಲಿ ಎಲ್ಲ ಮೀಡಿಯಾದಲ್ಲೂ ಇದು 3 years ಬ್ಯಾಕ್ ದೊಡ್ಡ ವಿವಾದ ಗೊತ್ತಾಗಿದೆ. ಅಂದ್ರೆ ಚೇಂಬರ್ ಅಲ್ಲೇ ಗಂಗಾಧರ್ ಸರ್ ಇದ್ರು, ಅವ್ರು ಕರೆದು ಎಲ್ಲ ಮೀಡಿಯಾಸ್ ಮುಂದೆ ಕರೆದು ಟೈಟಲ್ ವಿವಾದ ಕ್ಲಿಯರ್ ಆಗಿದೆ, ಲೀಡರ್ ಅನ್ನೋದು ರಘುನಾಥ್ ಅವರೇ ಯೂಸ್ ಮಾಡ್ತಾರೆ, ಮಾಸ್ ಲೀಡರ್ ಅನ್ನೋದು ತರುಣ್ ಇವ್ರಿಗೆ ಕೊಟ್ಟಿದ್ದೀವಿ, ಶಿವರಾಜ್ ಯೂಸ್ ಮಾಡೋದಕ್ಕೆ ಅವ್ರು ಮಾಡಿರ್ಬೋದು, ಯಾವುದೇ ಅಭ್ಯಂತರ ಇಲ್ಲ, ನಾವು ಇದನ್ನ ನೆಕ್ಸ್ಟ್ ಕಮಿಟಿನಲ್ಲಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ನನ್ನ ಸಿನಿಮಾ ಸ್ವಲ್ಪ ಲೇಟ್ ಆಯ್ತು, ಒಂದು 6 months ಆಯ್ತು, ಸಿನಿಮಾ ಸ್ಟಾರ್ಟ್ ಆಗಲಿಲ್ಲ. 6 months ಆದ್ಮೇಲೆ ನನಗೆ ರಘುನಾಥ್ ಸರ್ ಅವ್ರ ಸಿನಿಮಾ ಪ್ರಮೋಷನ್ಸ್ ಆಫೀಸ್ಗೆ ಹೋದಾಗ ಅವಾಗ ಸುಧೀಂದ್ರ ವೆಂಕಟೇಶ್ ಅವರು ಹೇಳಿದ್ದಾರೆ, ಅವ್ರು ಸರ್ ಇದ್ರು ರಘುನಾಥ್ ಸರ್ ಅಷ್ಟೊಂದು ನಾನು ಸ್ವಲ್ಪ ಚೆನ್ನಾಗಿ ಪರಿಚಯ ಇರೋರು. ಅವ್ರು ಹೇಳಿದ್ರು ತರುಣ್ ನಾನು ಈಗ ಸಿನಿಮಾ ಮಾಡ್ತಾರೆ, ಹೆಬ್ಬುಲಿ ಪ್ರಾರಂಭ ಮಾಡ್ತಾ ಇದ್ದೀನಿ ಸುದೀಪ್ ಜೊತೆ, ಮತ್ತೆ ಪ್ರಕಾಶ್ ಅವ್ರು ಮಾಡ್ತಾ ಇಲ್ಲ. ಈಗ ಲೀಡರ್ ನಂಗೆ ತುಂಬಾ ಇಷ್ಟವಾದ ಟೈಟ್ಲು, ನನ್ನ ಹತ್ರ ಆಲ್ರೆಡಿ 4 ವರ್ಷ 5 ವರ್ಷ ಆಗಿದೆ, ರಿನ್ಯೂವಲ್ ಮಾಡಿಸ್ತಾ ಇದ್ದೀನಿ. ಈ ಟೈಟಲ್ನ ನೀವೇ ಯೂಸ್ ಮಾಡ್ಕೊಳ್ಳಿ, ನೀವು ಇದಕ್ಕೆ ಚೆನ್ನಾಗಿರುತ್ತೆ, ಮಾಸ್ ಲೀಡರ್ ಲೀಡರ್ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಕೊಳ್ಳಿ, ನೀವು ನಾನು ಲೆಟರ್ ಕೊಡ್ತೀನಿ, ನೀವು ಅನೌನ್ಸ್ ಮಾಡ್ಕೊಳ್ಳಿ ಅಂತ. ಸೊ 2015 ಅಲ್ಲಿ ನಂತರ ಪೇಪರ್ ಕಟಿಂಗ್ ಇದೆ, ಮಾಸ್ ಲೀಡರ್ 14 ಅಲ್ಲಿ ಲೀಡರ್ ಅಂತ ಆಫ್ ಪೇಜ್ ಹಾಕೊಟ್ಟೆ ಫುಲ್. ಇದು ಫಸ್ಟ್ ಡೇಟ್ ಕೊಟ್ಟಿದ್ದು 14 ನವೆಂಬರ್ ಅಲ್ಲಿ ಅಲ್ಲ 15 ಅಲ್ಲಿ ಲೀಡರ್ ಅಂತ ಆಡ್ ಕೊಟ್ಟೆ ಸರ್. ಅವರು ನನಗೆ ಯೂಸ್ ಮಾಡ್ಕೋಬಹುದು ಅಂತ ರಘುನಾಥ್ ಸರ್ ಹೇಳಿದ್ಮೇಲೆ ವೆಂಕಟೇಶ್ ಅವರು ಇದ್ರು, ಅವರೇ ಕರ್ಕೊಂಡೋಗಿ ನನಗೆ ಅವ್ರ ಹತ್ರ ಮಾತಾಡಿಸಿ ಹೊರಡು ವೆಂಕಟೇಶ್ ಅವರು ನಮ್ಗೆ ತುಂಬಾ ಬೇಕಾದ್ಮೇಲೆ ಅವ್ರು ನಿಮ್ಗೆ ಹೇಳ್ತಿದ್ದಾರೆ ಕೊಡಿ ಅಂತ. ಅದರಿಂದಾಗಿ ನಾನು ಯಾವ್ದು ಅಭ್ಯಂತರ ಇರುತ್ತೋ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದ್ರ ಪ್ರಕಾರ ನಾನು ಆಡ್ ಕೊಟ್ಟೆ, ಇದು ಲೀಡರ್ ಅನ್ನೋ ಆಡ್ ಕೊಟ್ಟೆ. ಕೊಟ್ಟಿದ್ದಾದ್ಮೇಲೆ ಇವೆಲ್ಲ ಆಯ್ತು, ಸಿನಿಮಾನು ಸ್ಟಾರ್ಟ್ ಆಯ್ತು, ಹೀಗೆ ಮುಂದುವರಿತಾ ಹೋಯ್ತು.
ಮುಂಬರುವಲ್ಲಿ ಈಗ ಜನವರಿ 13ನೇ ತಾರೀಕು ಒಂದು ಫುಲ್ ಫ್ರಂಟ್ ಪೇಜ್ ಆಯ್ತು ಲೀಡರ್ ಅಂತ ದೊಡ್ಡ ಆ್ಯಡ್ ಕೊಟ್ಟೆ. ಸಿನಿಮಾ ಎಲ್ಲ ಮುಗಿದ ನಂತರ ಫಸ್ಟ್ ಟೈಮ್ ಆ್ಯಡ್ ಕೊಟ್ಟೆ ನಾನು. ಈ ಆ್ಯಡ್ ಕೊಟ್ಟು 13ನೇ ತಾರೀಕು ನಾನು ಆ್ಯಡ್ ಕೊಟ್ಟೆ. ಕೊಟ್ಮೇಲೆ 14ನೇ ತಾರೀಕು ಬೆಳಿಗ್ಗೆ ಶನಿವಾರ ನಮ್ಗೆ ಒಂದು ಕಾಲ್ ಬಂತು. ರಮೇಶ್ ಕಾಲ್ ಮಾಡಿದ್ರು ಫಸ್ಟ್ ಟೈಮ್ ನಮಗೆ. ಮಾರ್ನಿಂಗ್ ಒಂದು 8:30 ಕಾಲ್ ಮಾಡಿದ್ರು. ಸರ್ ರಮೇಶ್ ಮಾತಾಡೋದು. ಸರ್ ಹೇಳಿ ಸರ್ ಗೊತ್ತಾಯ್ತು ಸರ್ ಅಂದ್ರೆ ನನ್ನ ನಂಬರ್ ಇತ್ತು, ಅವ್ರ ಮೊದಲಿಂದ ಪರಿಚಯ ಇತ್ತು. ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಟೈಟಲು ಲೀಡರ್ ನನ್ನ ಹತ್ರ ಇದೆ ಅಂತ. ನಂಗೆ ಶಾಕ್ ಆಯಿತು. ಸರ್ ಈ ಟೈಟಲ್ ರಘುನಾಥ್ ಅವ್ರ ಹತ್ರ ಇದೆ ಸರ್. ಅವ್ರು ನಂಗೆ ಆಲ್ರೆಡಿ 2 ವರ್ಷದಿಂದನೇ ನನಗೂ 3 ವರ್ಷ ಆಗಿತ್ತು. ಅದ್ರ ಬಗ್ಗೆ ತುಂಬಾ ಕ್ರಿಕೆಟ್ ಆಯಿತು, ಪೇಪರ್ ಟಿವಿ ಎಲ್ಲ ಬಂತು. ಆಮೇಲೆ ಕ್ರಿಕೆಟ್ ಆಗಿ ಈಗ ಫೈನಲಿ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಲೀಡರ್ ಅಂತ ಟೈಟಲ್ ಕೊಡು ಸರ್. ಅವ್ರ ಹತ್ರ ಇದೆ ಇಲ್ಲ, ನನ್ನ ಹತ್ರ ಇದೆ ಟೈಟಲ್ ಹೋಗ್ಬೇಕು, ಚೇಂಬರ್ ಅಲ್ಲಿ ನೋಡ್ಕೊಳ್ಳಿ. ಸೊ ಚೇಂಬರ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ವಿಶಿಷ್ಟ ಕಂಬೈನ್ಸ್ ಅಂತ ಅನ್ಸುತ್ತೆ. ಅವ್ರದ್ದು ರಮೇಶ್ ಅಂದ್ರೆ ಅವ್ರ ಬಿಸ್ನೆಸ್ ಹೆಸರಲ್ಲಿ ಅಂತೆ, ಅವ್ರ ವೈಫ್ ಹೆಸರಲ್ಲಿ ಇದೆ ಅಂತ ಹೇಳಿದ್ರು. ನಾನು ರಘುನಾಥ್ ಸರ್ ಫೋನ್ ಮಾಡಿದೆ, ವೆಂಕಟೇಶ್ ಅವ್ರಿಗೆ ಫೋನ್ ಮಾಡಿದೆ. ಸರ್ ಈ ತರ ಹೇಳ್ತಾ ಇದೆ ಸರ್, ಏನ್ ಸರ್ ಇದು ರಘುನಾಥ್ ಸರ್ ಹತ್ರ ಇಲ್ವಲ್ಲ ಅಂತ. ಆಮೇಲೆ ಅವ್ರಿಗೂ ಶಾಕ್ ಆಯ್ತು. ಇಲ್ಲ ತಗೊಂಡು ನಮ್ಮ ಮ್ಯಾನೇಜರ್ ರಿನ್ಯೂವಲ್ ಮಾಡಿಸಿದ್ರು, ಏನಾಗಿದೆ ಏನೋ ಗೊತ್ತಾಗ್ತಿಲ್ಲ, ನಾನು ಚೆಕ್ ಮಾಡ್ತೀನಿ ಅಂತ. ಸುಮಾರು ಒಂದು 15 ದಿವಸ ಇದಾಯ್ತು. ಆಮೇಲೆ ಫೈನಲಿ ನಮ್ಗೆ ರೆಕಾರ್ಡ್ಸ್ ಅಲ್ಲಿ ಇದ್ದು ಅದೇ ಮುಖ್ಯ. ಸೊ ಚೇಂಬರ್ ಅಲ್ಲಿ ಅವ್ರ ಹೆಸರಲ್ಲಿ ಇರೋದ್ರಿಂದ ಮತ್ತೆ ಕಂಪ್ಲೇಂಟ್ ಕೊಟ್ಟರು. ಅವರು ಚೇಂಬರ್ ಕಂಪ್ಲೇಂಟ್ ಕೊಟ್ಟರು, ಈ ತರ ಯೂಸ್ ಮಾಡಬಾರ್ದು, ಈ ಟೈಟಲ್ನ ನನಗೆ ಬೇಕು, ಅವ್ರನ್ನ ಕರೆದು ಮಾತಾಡಿ ಅಂತ ಹೇಳಿದ್ರು. ಚೇಂಬರ್ ಹೋದ್ವಿ. ರಮೇಶ್ ಅವ್ರು ಬಂದ್ರು, ಅಧ್ಯಕ್ಷರಿದ್ರು, ಸಾರಾಭಾಯಿಯವರು, ಮತ್ತೆ ರಾಮಮೂರ್ತಿ ಅವರಿದ್ರು, ಮತ್ತೆ ಶ್ರೀಕಾಂತ್, ಈ ತರ ನಾವೆಲ್ಲ ಡೈರೆಕ್ಟರ್ ನಾವೆಲ್ಲ ಕೂತಿದ್ವಿ. ಕೂತ್ಕೊಂಡಿದ್ದಾರೆ. ರಮೇಶ್ ಬಂದು ಅಧ್ಯಕ್ಷ ಹೇಳಿದ್ರು, ನಿಮ್ ಸಿನಿಮಾ ಈಗ ಆಲ್ರೆಡಿ ಸಿನಿಮಾ ಮಾಡಿದ್ರಪ್ಪ, ಸಿನಿಮಾ ಮುಗಿದೋಗಿದೆ, ನೋಡೋ ಟೈಟಲ್ ಅದು ಇದು ಮಾಡ್ಕೊಡ್ತೀವಿ, ಕೊಡ್ತೀರಾ ಲೀಡರ್ ಅಂತ ಹೇಳಿದ್ರು. ಅವ್ರಿಗೆ ಇಲ್ಲ ನಾನು ಟೈಟಲ್ ಕೊಡಕ್ಕಾಗಲ್ಲ ಲೀಡರ್ ಟೈಟಲ್, ನಾನು ಆಲ್ರೆಡಿ ಸಿನಿಮಾಗೆ 15-20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ರೆಕಾರ್ಡಿಂಗ್ಗೆ ಮತ್ತೆ ಸ್ಕ್ರಿಪ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಕ್ರಿಪ್ಟ್ ತಗೊಂಡ್ಬಂದು ಮುಂದ್ಗಡೆ ಇತ್ತು. ಸ್ಕ್ರಿಪ್ಟ್ ಮೇಲೆ ರಮ್ಮಿ ಅಂತ ಟೈಟಲ್ ಇತ್ತು. ಆಮೇಲೆ ಕೇಳಿದ್ರು, ಇದೇನದು ರಮ್ಮಿ ಅಂತಿದೆಯಲ್ವಾ ಲೀಡರ್ ಅಂತ. ಇಲ್ಲ, ಇದು 85 ಜನ ಒಬ್ಬ ಕೊಲೆ ಮಾಡಿದ್ದಾನೆ, ಆ ಕೊಲೆ ಮಾಡಿರುವಂತ ಕಥೆಗೆ ಅವನ ಹುಡುಕ್ತಾನೆ, ಒಬ್ಬ ಹುಡುಕಿ ಕಂಡಿಡ್ತಾನೆ, ಆ ಕಥೆ ನಾನು ಲೀಡರ್ ಅಂತ ಹೇಳಿ ಅದಕ್ಕೆ ರಮ್ಮಿ ಅಂತ ಅನ್ಕೊಂಡಿದ್ದೆ, ಲೀಡರ್ ಅಂತ ಹೇಳ್ಬೇಕು ಅಂತಿದ್ದೀನಿ. 2009 ನಂತರ ಲೀಡರ್ ಅಂತಿತ್ತು, ಅದಕ್ಕೆ ಲೀಡರ್ ಅಂತ ಇಟ್ಕೊಂತೀನಿ ನಾನು ಆ ರಮ್ಮಿ ಕಥೆಗೆ, ಕೊಲೆ ಮಾಡಿರೋ ಕಥೆಗೆ ಅಂತ. ನಾನು ಯಾವುದೇ ಕಾರಣಕ್ಕೂ ಇದನ್ನು ಕೊಡಲ್ಲ ನಾನು ಅಂತ ಹೇಳಿದ್ರು. ನಾನು ಇಲ್ಲ ಸರ್, ನಾನು ಆಲ್ರೆಡಿ ನನ್ನ ಸಿನಿಮಾ ಮುಗಿದೋಗಿದೆ, ಕೊಡಿ ಸರ್ ನನಗೆ ಯೂಸ್ ಆಗ್ತದೆ. ಇಲ್ಲ ಕೊಡಲ್ಲ. ನಾನು ಅಲ್ಲೇ ಸರಿ ಬಿಡಿ ಸರ್, ನನಗೆ ಅವ್ರು ಅಷ್ಟೊಂದು ಮಾಡ್ಕೊಡಲ್ಲ ಅಂದ್ರೆ ನಾನು ಮಾಸ್ಟರ್ ಬಂದು ಆಲ್ರೆಡಿ 2013 ರಿಜಿಸ್ಟರ್ ಆಗಿಲ್ಲ, ನಾನು ಆಲ್ರೆಡಿ 3 ವರ್ಷದಿಂದ ಇದೆ, ನಾನು ಅದನ್ನ ಯೂಸ್ ಮಾಡ್ತೀನಿ, ನಾನು ಅದನ್ನ ರಿನ್ಯೂವಲ್ ಮಾಡ್ಕೊಡಿ ಅಂತ ಹೇಳಿದೆ. ಅದೆಲ್ಲ ಆದ್ಮೇಲೆ ಅಲ್ಲಿಂದ ಎದ್ದೋದ್ರು, ಎಲ್ಲ ಆಯ್ತು. ಅದಾದ್ಮೇಲೆ ಮತ್ತೆ ಲಾಸ್ಟ್ ಟೈಮ್ ಮಾಸ್ ಲೀಡರ್ ಅಂತ ನಮ್ದು ಮೇಲ್ಗಡೆ ಮಾಸ್ ಅಂತ ಹಾಕಿ ಲೀಡರ್ ಅಂತ ಮಾಡಿ ಡಿಸೈನ್ ಮಾಡಿ ಎಲ್ಲ ಬಂದ್ವಿ. ಇದಾದ್ಮೇಲೆ ನಮ್ಗೊಂದು ಲೆಟರ್ ಬಂತು ಚೇಂಬರ್ ಇಂದ, ಲೀಡರ್ ಅನ್ನೋ ಶೀರ್ಷಿಕೆನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು, ಮಾಸ್ ಲೀಡರ್ ಅನ್ನೋದ್ರಿಂದ ಯೂಸ್ ಮಾಡ್ಕೊಬೋದು ಅಂತ ಒಂದು ಲೆಟರ್ ಕೊಟ್ಟರು ರಮೇಶ್ ಅವ್ರು ಹೇಳಿದ್ದಾರೆ ಅಂತ. ಸೊ ಅದನ್ನು ತಗೊಂಡಾದ್ಮೇಲೆ ಈಗ ಒಂದು 15 ದಿವಸಕ್ಕೆ ನಾನು ಕನ್ನಡದಲ್ಲಿದ್ದೆ. ಇವರು ಎಲ್ಲಾ ಚಾನಲ್ಸ್ ಒಂದು ಲೆಟರ್ ಕೊಟ್ಟು ಈ ಶೀರ್ಷಿಕೆ ಯೂಸ್ ಮಾಡ್ಬೋದು, ಲೀಡರ್ ಅನ್ನೋ ನನ್ನ ಹತ್ರ ಇದೆ, ತರುಣ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ಕೊಟ್ಟ ಮೇಲೆ ತರುಣ್ ಮಾಸ್ ಲೀಡರ್ ಅನ್ನೋದ್ರ ಹತ್ರ ಹೆಸರು, ಅವ್ರ ಹೆಸರಲ್ಲೇ ಇಲ್ಲ ಟೈಟಲ್. ಮತ್ತೆ ಚೇಂಬರ್ ಅಲ್ಲಿ ಈಗ ಅವ್ರ ಹೆಸರಿಗೆ ಮಾಡಿಬಿಟ್ಟು ಮಾಸ್ ಲೀಡರ್ ಹೊಸದಾಗಿ ಕ್ರಿಯೇಟ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ನಾನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅಧ್ಯಕ್ಷರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಧ್ಯಕ್ಷ ಸಾರಾಭಾಯಿಯವ್ರ ಬಗ್ಗೆ ನಾನು ಇವರೆಲ್ಲ ನಮ್ಗೆ ಚೀಟ್ ಮಾಡ್ತಾ ಇದ್ದಾರೆ, ದೊಡ್ಡ ಸಿನಿಮಾ ಅವರು ದೊಡ್ಡ ಹೀರೋ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ 10ನೇ ತಾರೀಕು ನಾನು ಧರಣಿ ಕೂತ್ಕೊಂತೀನಿ ರಾಜ್ಕುಮಾರ್ ಅವರ ಇದ್ರ ಮುಂದೆ ಬೀಗ ಹಾಕಬೇಕು ನನ್ನ ಚೇಂಬರ್ಗೆ, ನನಗೆ ಮೋಸ ಆಗಿದೆ ಅಂತ ಹೇಳಿ ಕೂತ್ಕೊಂತೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಚೇಂಬರ್ ಅಲ್ಲಿ ಹೇಳಿದ್ರು, ತರುಣ ಫುಲ್ ಏನಿದೆ ನಾವು ಇದಕ್ಕೋಸ್ಕರ ಮಾಸ್ ಲೀಡರ್ ಅಂತ ಒಂದೇ ಫಾಂಟ್ ಒಂದೇ ಕಲೆ ಬರಬೇಕು ಮಾಡಿ, ನೀವು ಇದು ಮಾಡಿ ಅಂತ ಹೇಳಿದ್ರು. ನಿನ್ನೆ ನಮ್ಮ 2 ದಿವಸದಿಂದ ಮಾಸ್ ಲೀಡರ್ ನಾವು ಟೈಟ್ಲು ಕೊಟ್ಟೆ. ಎಲ್ಲ ಇಲ್ಲಿ ಯಾವುದೇ ವಿವಾದ ಏನಿಲ್ಲ. ಮತ್ತೆ ಟಿವಿ ಸ್ಟೇಷನ್ ಎಲ್ಲ ಫೋನ್ ಮಾಡಿ ತರುಣ್ ಚೀಟ್ ಮಾಡ್ತಾ ಇದ್ದಾರೆ, ನಾನು 15-20 ಲಕ್ಷ ಖರ್ಚು ಮಾಡಿದ್ದೀನಿ, ಟೈಟಲ್ ಇದ್ರೆ ಎಲ್ಲ ಕಡೆ ಅನೌನ್ಸ್ ಮಾಡ್ಕೊಂತ ಇದ್ದಾರೆ, ಅವ್ರ ಹತ್ರ ಮಾಸ್ ಲೀಡರ್ ಅನ್ನೋ ಟೈಟಲ್ ಇಲ್ಲ ಅಂತ ಇದ್ದಾರೆ. ಮೊದಲನೇದಾಗಿ ಮಾಸ್ ಲೀಡರ್ ಅನ್ನೋ ಟೈಟಲ್ ಹತ್ರ 4 ವರ್ಷದಿಂದ ಇದೆ. ಮತ್ತೆ ಚೇಂಬರ್ ಅಲ್ಲಿ ಯಾವುದೇ ಏಕಪಕ್ಷವಾಗಿ ನಡ್ಕೊಂಡಿಲ್ಲ. ಚೇಂಬರ್ ಅಲ್ಲಿ ಏನಿದ್ದಾರೆ ಪದಾಧಿಕಾರಿಗಳು ಅವರೆಲ್ಲರೂ ಒಂದೇ ಮಾಡ್ತಾ ಇದ್ದಾರೆ. ಆತರ ಕೊಡೋಂಗಿಲ್ಲ. ನನಗೆ 4 ವರ್ಷದಿಂದ ದಿ ಲೀಡರ್ ಅನ್ನೋದು ನಾನು ಕೇಳಿದಾಗ ನಾನು ಕೊಡ್ಬೋದಾಗಿತ್ತು. ಆ ದಿ ಲೀಡರ್ ಅನ್ನೋ ಟೈಟಲ್ ನಾನು ಕೊಡ್ಲಿಲ್ಲ. ಒಂದೇ ಹೇಳಿದ್ರು, ತರುಣ್ ಯಾರೇ ಸಿನಿಮಾ ಇರ್ಬೋದು, ಶಿವಣ್ಣದ ನೀವು ಮಾಡ್ತಾ ಇರ್ಬೋದು, ಅವ್ರು ಬೇರೆ ಸುದೀಪ್ ಮಾಡ್ತಾ ಇರ್ಬೋದು, ಇನ್ನೊಂದು ಮಾಡ್ತಾ ಇರ್ಬೋದು, ನಮ್ಗೆ ಎಲ್ಲರೂ ಒಂದೇ, ನೀವು ಫಸ್ಟ್ ರಿಜಿಸ್ಟರ್ ಮಾಡಿ ನಿಮ್ಗೆ ಕೊಡ್ತಾ ಇದ್ವಿ. ಈಗಾಗಲೇ ನಾವು 1 ತಿಂಗಳಿಂದ ಯಾವುದೇ ಟೈಟಲ್ ಹಿಂದೆ ಮುಂದೆ ಹಾಕೊಂಡ್ರೆ ನಾವು ಟೈಟಲ್ ಕೊಡೋದಿಲ್ಲ, ಆದ್ರಿಂದ ನಿಮ್ಗೆ ದಿ ಲೀಡರ್ ಕೊಡೋಣ ಅಂತ ರಿಜೆಕ್ಟ್ ಮಾಡಿದ್ರು. ಮಾಸ್ ಲೀಡರ್ ಅನ್ನೋದು ಆಲ್ರೆಡಿ 4 ವರ್ಷದಿಂದ ರಿಜಿಸ್ಟರ್ ಆಗಿರೋದು. ಅಜಯ್ ಕುಮಾರ್ ಅವರು ರಿಜಿಸ್ಟರ್ ಮಾಡಿರುವಂತ ಟೈಟಲ್ ನನಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು. ಇಲ್ಲಿ ಯಾವುದೇ ರಮೇಶ್ ಅವ್ರಿಗೆ ಚೇಂಬರ್ ಅವರು ಮೋಸ ಮಾಡಿಲ್ಲ ಅಥವಾ ನನಗೆ ಫೇವರ್ ಆಗಿ ಮಾಡಲಿಲ್ಲ. ಚೇಂಬರ್ ಅವರು ಕೆಲಸನೇ ಅವ್ರು ಸರಿಯಾಗಿ ಮಾಡ್ತಾ ಇದ್ದಾರೆ. ರಮೇಶ್ ಅಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ತರುಣ್ ಹೀಗೆ ಮಾಡೋದು, ನನ್ನ ಟ್ವೀಟ್ ಮಾಡಿದ್ದಾರೆ, ಧರಣಿ ಕೂತ್ಕೊಂತೀನಿ, ಮೋಸ ಮಾಡಿದ್ದಾರೆ, ಫೇಸ್ಬುಕ್
ಚಾನಲ್ಗೆಲ್ಲ ಫೋನ್ ಮಾಡಿಕೊಂಡು ಅನ್ಯಾಯ ಮಾಡ್ತಾ ಇರ್ತಾರೆ. ಇಲ್ಲಿ ಯಾವುದೇ ಅನ್ಯಾಯ ಆಗಿಲ್ಲ. ನಿಮ್ಮ ಮುಂದೆ ಎಲ್ಲಾರು ನಾನು ಯಾವಾಗ ನನ್ನ ಟೈಟ್ಲ್ ಬಂತು ಏನು ಪ್ರತಿಯೊಂದು ನಿಮ್ಗೆ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಯಾವ್ದೇ ಅನ್ಯಾಯನೂ ಏನೂ ಆಗ್ತಾ ಇಲ್ಲ. ಮತ್ತೆ ಈಗಾಗಲೇ ನಾನು ಸಿನಿಮಾಗೆ ಮತ್ತೆ ನನಗೆ ಇದು ಮುಂದೆ ಅವರು 15 ದಿವಸದಿಂದ ಹೇಳಿದಾಗಲೇ ನಾನು ನಿಮ್ಮ ಮುಂದೆ ಬಂದು ಮಾತಾಡ್ಬೋದಾಗಿತ್ತು, ಮೀಡಿಯಾ ಮುಂದೆ ಹೇಳ್ಬೋದಾಗಿತ್ತು. ಈಗ ನಾನು ಏನೇ ಮಾತಾಡಿರೋ ಏನಾಗ್ತಿದ್ರೆ ಟೈಟ್ಲ್ ಇದಕ್ಕೆ ಪಬ್ಲಿಸಿಟಿಗೋಸ್ಕರ ಗಿಮಿಕ್ ಮಾಡ್ತಾ ಇದ್ದಾರೆ. ಜನರ ಯಾವುದೇ ಅದು ಮಾತಾಡ್ತಿದ್ರು ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಬರುತ್ತೆ. ಸೊ ನನಗೆ ಆ ಹೆಸರು ಬೇಕಾಗಿಲ್ಲ. ನನಗೆ ಟೈಟ್ಲ್ ಗಿಮಿಕ್ ಮಾಡ್ಕೊಂಡು ಮಾಡುವಂತ ನೆಸೆಸರಿ ಇರಲಿಲ್ಲ. ದೆನ್ ನಾನು ಈಗ ನಾವು ಹೇಳೋ ರೀತಿ ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ ಖಂಡಿತ ನನಗೆ ಟೈಟ್ಲ್ ಬೇಕಾಗಿಲ್ಲ. ಒಂದು ಟೈಟ್ಲ್ ಇಂದ ನನಗೆ ಶಿವಣ್ಣ ಸಿನಿಮಾ ಗೆಲ್ಲುತ್ತೆ, ಶಿವಣ್ಣ ಆಲ್ರೆಡಿ 115 ಸಿನಿಮಾ ಮಾಡಿದ್ದಾರೆ. ಶಿವಣ್ಣ ಟೈಟ್ಲ್ ಇಂದ ಜನ ಬರಲ್ಲ, ಶಿವರಾಜ್ ಕುಮಾರ್ ಹೆಸರ ಮೇಲೆ ಬರ್ತಾರೆ. ಈಗಾಗಲೇ ಹಿಂದಿ ರೈಟ್ಸ್ ನಾನು ತುಂಬಾ ದೊಡ್ಡ ಬೆಲೆಗೆ ಮಾರಿದ್ದೀನಿ. ಅಲ್ಲಿ ತಗೊಂಡಿರೋದು ಶಿವರಾಜ್ ಕುಮಾರ್ ಅನ್ನೋ ಹೆಸರಿಂದ ತಗೊಂಡಿದ್ದಾರೆ, ಲೀಡರ್ ಅನ್ನೋ ಟೈಟ್ಲ್ ಇಂದ ತಗೊಂಡಿಲ್ಲ. ಇಲ್ಲಿ ಈಗ ಮತ್ತೆ ಚೇಂಜ್ ಮಾಡ್ಬೋದಲ್ವಾ ನೀವು ಇದಕ್ಕೆ ಅಂತ. ಬಟ್ ಆಲ್ರೆಡಿ 3 ವರ್ಷದಿಂದ ಇಲ್ಲಿ ಲೀಡರ್ ಅನ್ನೋ ಇದ್ರ ಮೇಲೆ ನಾನು ಬಿಸ್ನೆಸ್ ಮಾಡ್ತಾ ಇರೋದು, ಸಿನಿಮಾ ಮಾಡಿರೋದು. ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಲೀಡರ್ ಅಂತ ಸಿನಿಮಾ ಬರ್ತಾ ಇದೆ ಅವ್ರಿಗೆಲ್ಲ ಗೊತ್ತಿರೋದು ಲೀಡರ್ ಅನ್ನೋದು, ಮಾಸ್ ಲೀಡರ್ ಅನ್ನೋದು ಮಾತ್ರ ಗೊತ್ತಿದೆ. ಈಗ ನಾನು ಚೇಂಜ್ ಮಾಡ್ಬೇಕಾಗೋದಿಲ್ಲ. ಮತ್ತೆ ಟೈಟಲ್ ಯಾವುದೇ ಕಾರಣಕ್ಕೂ ಮಾಸ್ ಲೀಡರ್ ಅನ್ನೋದು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಏನಾರ ವಿಷಯ ಯೂಸ್ ಮಾಡಬಾರ್ದು ಅಂತ ಹೇಳೋದಕ್ಕೆ. ಅವ್ರು ಲೀಡರ್ ಅಂತ ಅವ್ರು ಇಟ್ಕೊಂಡ್ಲಿ, ನಾನು ಮಾಸ್ ಲೀಡರ್ ಅನ್ನೋದು ಯೂಸ್ ಮಾಡ್ಕೊಂತೀನಿ. ಅವ್ರು ಯೂಸ್ ಮಾಡಬಾರ್ದು ಅನ್ನೋದು ಯಾವುದೇ ಅಧಿಕಾರನೂ ಅವ್ರಿಗೆ ಹೇಳೋಷ್ಟು. ಮತ್ತೆ ಚೇಂಬರ್ಗೂ ಅಷ್ಟೇ ಅವ್ರು ನನಗೆ ಸಪೋರ್ಟ್ ಮಾಡಿದ್ರೆ ಅಂತ ಅವ್ರ ಬಗ್ಗೆ ಮಾತಾಡೋ ಅಧಿಕಾರನೂ ಅವ್ರಿಗಿಲ್ಲ. ಚೇಂಬರ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ.